ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಬಂದಿದೆ. ಮಂಗಳವಾರ ದೆಹಲಿಗೆ ಬರುವಂತೆ ಹೈ ಸೂಚನೆ ನೀಡಲಾಗಿದೆ. ನಾಯಕತ್ವ ಬಿಕ್ಕಟ್ಟು, ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಮಂಗಳವಾರ ದೆಹಲಿಗೆ ಖುದ್ದಾಗಿ ಮುಖ್ಯಮಂತ್ರಿಗಳು ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಖುದ್ದು ರಾಹುಲ್ ಗಾಂಧಿ ಅವರಿಂದಲೇ ಮಾತುಕತೆ ನಡೆದಿರುವಂತದ್ದು. ರಾಜ್ಯಸಭೆ ಚುನಾವಣೆ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆಸುವಂತಹ ಸಾಧ್ಯತೆ ಇದೆ. 3ರಲ್ಲಿ 1 ಸ್ಥಾನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಫಿಕ್ಸ್ ಆಗಿದೆ. ಉಳಿದ 2 ಸ್ಥಾನಗಳ ಬಗ್ಗೆಯೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆಯ ಸುಳಿವನ್ನ ನೀಡ್ತಾರಾ ರಾಹುಲ್ ಅನ್ನುವಂತಹ ಕುತೂಹಲ ಕೂಡ ಇದೆ. ಸಚಿವರಾಗಲು ಸಾಕಷ್ಟು ಶಾಸಕರು ಆಕಾಂಕ್ಷಿಗಳಾಗಿದ್ದಾರೆ. ಸಂಪುಟ ಪುನರ್ರಚನೆ ಆಗಬೇಕು, ಸಂಪುಟ ವಿಸ್ತರಣೆ ಆಗಬೇಕು ಅಂತ ಕಾಯ್ತಿದ್ದಾರೆ. ಇದ್ರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸ್ತಾರ ರಾಹುಲ್ ಗಾಂಧಿ ಮುಖ್ಯಮಂತ್ರಿಗಳ ಜೊತೆ ಅನ್ನುವಂತಹ ಕುತೂಹಲ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ ನಡೆ ಈಗ ಕುತೂಹಲ ಕೆರಳಿಸಿದೆ. ಸಿಎಂ ಸಿದ್ದರಾಮಯ್ಯಗೆ ಮಂಗಳವಾರ ದೆಹಲಿಗೆ ಬರುವಂತೆ ಹೈಕಮಾಂಡ್ ಸೂಚನೆ ನೀಡಲಾಗಿದೆ. ಇದರಿಂದಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿರುವಂತದ್ದು ಪ್ರಮುಖವಾಗಿ ಯಾವ ವಿಚಾರ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ? ನನ್ನ ಧ್ವನಿ ಕೇಳಿಸ್ತಿದ್ಯಾ ಕಾರ್ತಿಕ್? 26ರಂದು ಸಿಎಂ ಸಿದ್ದರಾಮಯ್ಯನವರಿಗೆ ದೆಹಲಿಗೆ ಬರೋದಕ್ಕೆ ಬುಲಾವನ್ನ ನೀಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಈ ಒಂದು ಸಂದೇಶ ಯಾವಾಗ ರಾಹುಲ್ ಗಾಂಧಿ ಅವರಿಂದ ಬಂತು, ಇದು ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಬದಲಾವಣೆಗೆ ಅಥವಾ ಒಂದಿಷ್ಟು ಚರ್ಚೆಗೂ ಕೂಡ ಬಹಳ ತಿಂಗಳುಗಳಿಂದಲೇ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ರಾಹುಲ್ ಗಾಂಧಿ ಅವರ ಆಹ್ವಾನ ಇದೆಯಲ್ಲ, ಇದು ಬೇರೆ ಬೇರೆ ರೀತಿಯ ಚರ್ಚೆಗಳಿಗೂ ಕೂಡ ಕಾರಣ ಆಗ್ತಿದೆ. ಮೊದಲನೇದಾಗಿ ಈಗ ನಡೆಯುವಂತಹ ವಿಧಾನ ಪರಿಷತ್ ಚುನಾವಣೆ ಹಾಗೂ ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀಲಿಕ್ಕಿದೆ. ಆ ಒಂದು ಚುನಾವಣೆ ವಿಚಾರವಾಗಿಯೂ ಕೂಡ ರಾಹುಲ್ ಗಾಂಧಿ ಚರ್ಚೆಯನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ನಾಯಕತ್ವದ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಹಸ್ತಾಂತರ ಆಗತ್ತೆ ಅನ್ನುವಂತ ರೀತಿಯಲ್ಲಿಯೂ ಕೂಡ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿತ್ತು. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯಗೆ ಮಾತ್ರ ರಾಹುಲ್ ಗಾಂಧಿ ಅವರು ಆಹ್ವಾನವನ್ನು ಕೊಟ್ಟಿರುವಂತ ಕಾರಣಕ್ಕಾಗಿ ಇದು ಬೇರೆ ರೀತಿಯ ಸಂದೇಶವನ್ನೇ ನೀಡ್ತಾ ಇದೆ. ಕ್ಯಾಬಿನೆಟ್ ರಿಷಫಲ್ಗೆ ಈಗಾಗಲೇ ಹಿರಿಯ ಶಾಸಕರು ಒತ್ತಡವನ್ನು ಹೇರ್ತಾ ಇದ್ದಾರೆ. 2.5 ವರ್ಷದ ಬಳಿಕ ನಮ್ಗೆ ಸಚಿವ ಸ್ಥಾನವನ್ನ ಕೊಡುತ್ತೆ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದೀರಿ. ಆದ್ರೆ ಈಗ ಸರ್ಕಾರ ಬಂದು 3 ವರ್ಷ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿಯೂ ನಮಗೆ ಈ ಒಂದು ಅಧಿಕಾರವನ್ನ ಕೊಡ್ತಾ ಇಲ್ಲ, ಸಚಿವ ಸ್ಥಾನವನ್ನ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಕೂಡಲೇ ಈ ಒಂದು ಸಚಿವ ಸಂಪುಟವನ್ನ ಪುನರಚನೆ ಮಾಡಬೇಕು ಅನ್ನುವಂತ ಒತ್ತಡಗಳನ್ನ ಹೇಳ್ತಾ ಇದ್ರು. ಮತ್ತೊಮ್ಮೆ ದೆಹಲಿಗೆ ಹೋಗೋದಕ್ಕೂ ಕೂಡ ಈ ಒಂದು ಕಾಂಗ್ರೆಸ್ನ ಹಿರಿಯ ಶಾಸಕರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸ್ವತಃ ಖುದ್ದಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯನ್ನ ಮಾಡೋದಕ್ಕೂ ಕೂಡ ಅವರು ಸಿದ್ಧತೆಯನ್ನು ಆರಂಭಿಸಿದ್ದಾರೆ. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರು ಮಂಗಳವಾರ ಅಂದ್ರೆ ಮೇ 26ನೇ ತಾರೀಕು ದೆಹಲಿಗೆ ಬರೋದಕ್ಕೆ ಬುಲಾವನ್ನ ಕೊಟ್ಟಿರುವಂತದ್ದು ಇನ್ನಷ್ಟು ಕುತೂಹಲವನ್ನು ಸೃಷ್ಟಿ ಮಾಡ್ತಾ ಇದೆ. ಪ್ರಮುಖವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ರೆ ಅದು ಬೇರೆ ರೀತಿಯ ಚರ್ಚೆಯನ್ನು ಹುಟ್ಟುಹಾಕ್ತಾ ಇತ್ತು. ಕೇವಲ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಮಾತ್ರ ಆಹ್ವಾನವನ್ನು ಕೊಟ್ಟಿರುವಂತ ಕಾರಣಕ್ಕಾಗಿ ಒಂದು ಸಚಿವ ಸಂಪುಟ ಪುನರಚನೆ ಮಾಡುವಂತದ್ದು, ಜೊತೆಗೆ ಇನ್ನೊಂದು ರಾಜ್ಯಸಭಾ ಸ್ಥಾನಕ್ಕೆ ಏನು ಚುನಾವಣೆ ನಡೆಯುತ್ತೆ ಅದರಲ್ಲಿ ಸಲೀಸಾಗಿ ಕಾಂಗ್ರೆಸ್ 3 ಸ್ಥಾನವನ್ನು ಗೆಲ್ಲಬಹುದು. ಅದರಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು, ಅಭ್ಯರ್ಥಿಯನ್ನ ಯಾರಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಇತ್ತೀಚೆಗೆ ಮೇ ಹಂತದ ವೇಳೆಗೆ ನಾಯಕತ್ವದ ಹಸ್ತಾಂತರವೂ ಕೂಡ ಆಗತ್ತೆ ಅನ್ನುವಂತ ಚರ್ಚೆಗಳಿದ್ದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಈ ಎಲ್ಲಾ ವಿಚಾರಗಳಿಗೆ ಮೌನವಾಗಿ ಇದ್ರು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರು ಓಕೆ, ಧನ್ಯವಾದ ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ಕುರ್ಚಿ ಬಿಕ್ಕಟ್ಟು, ಸಂಪುಟ ಪುನರ್ರಚನೆ, ರಾಜ್ಯಸಭೆಗೆ ಯಾರು ಆಯ್ಕೆ ಆಗ್ತಾರೆ, 3ರಲ್ಲಿ 1 ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 1 ಸ್ಥಾನ ಫಿಕ್ಸ್ ಅನ್ನುವಂತಹ ಮಾಹಿತಿ ಇದೆ. ಮತ್ತೆರಡು ಸ್ಥಾನಕ್ಕೆ ಯಾರನ್ನ ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡುತ್ತೆ ಅನ್ನುವಂತಹ ಕುತೂಹಲ ಒಂದ್ ಕಡೆ ಇದೆ. ಮತ್ತೊಂದು ಕಡೆ ಶಾಸಕರೆಲ್ಲರೂ ಕೂಡ ಹಿರಿಯ ಶಾಸಕರು, ಸಚಿವಾಕಾಂಕ್ಷಿಗಳು. ಸಚಿವ ಸ್ಥಾನ ಯಾವಾಗ ಸಿಗುತ್ತೆ, 2.5 ವರ್ಷ ಆದ್ಮೇಲೆ ಸಂಪುಟ ಪುನರಚನೆ ಆಗುತ್ತೆ, ನಿಮ್ಗೂ ಕೂಡ ಅವಕಾಶ ಸಿಗುತ್ತೆ ಅನ್ನುವಂತಹ ಮಾತನ್ನ ಆಡಿದ್ರು. ಆದ್ರೆ 2.5 ವರ್ಷ ಆಗಿ 3 ವರ್ಷ ಆದ್ರೂ ಕೂಡ ಯಾಕೆ ಸಂಪುಟ ಪುನರಚನೆ ಮಾಡ್ತಾ ಇಲ್ಲ ಅನ್ನುವಂತಹ ಕುತೂಹಲ ಶಾಸಕರಲ್ಲಿ ಕೂಡ ಇದೆ. ಈ ವಿಚಾರ ಪ್ರಮುಖವಾಗಿ ಮಂಗಳವಾರ ಚರ್ಚೆ ಆಗುತ್ತಾ
ಅಥವಾ ಕೇವಲ ರಾಜ್ಯಸಭಾ ಸ್ಥಾನದ 3 ಸೀಟ್ಗಳೇನಿದೆ ಅದ್ರ ಬಗ್ಗೆ ಚರ್ಚೆ ಆಗುತ್ತಾ, ಅಥವಾ ನಾಯಕತ್ವ ಬಿಕ್ಕಟ್ಟು ಇವಾಗ ಪಂಚರಾಜ್ಯಗಳ ಚುನಾವಣೆ ಆಗ್ಲಿ ಉಪಚುನಾವಣೆಗಳಾಗ್ಲಿ ಈ ರೀತಿಯಾಗಿ ಮುಂದೂಡಿಕೆ ಆಗ್ತಾನೆ ಇದೆ. ಒಂದ್ ಕಡೆ ಉಪಮುಖ್ಯಮಂತ್ರಿಗಳು ಕೂಡ 2.5 ವರ್ಷ ಆದ್ಮೇಲೆ ಹಸ್ತಾಂತರ ಆಗುತ್ತೆ ಅನ್ನುವಂತಹ ಮಾತನಾಡ್ಕೊಂಡು ಅವರು ಕೂಡ ಕಾಯ್ತಿದ್ದಾರೆ. ಯಾವ ವಿಚಾರ ಮಂಗಳವಾರ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ.